ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮುಷ್ಕರ ಮಾಡೋದಕ್ಕೆ ರಾಜ್ಯ ಲಾರಿ ಮಾಲೀಕರ ಸಂಘ ಸಜ್ಜಾಗಿದೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ರಾಜ್ಯದಲ್ಲಿ ಗೂಡ್ಸ್ ವಾಹನಗಳ ಸಂಚಾರ ಸ್ತಬ್ಧವಾಗಲಿದೆ. ಹಾಲಿನ ವಾಹನ ಬಿಟ್ಟು ರಾಜ್ಯದಲ್ಲಿ ಯಾವ ಗೂಡ್ಸ್ ವಾಹನಗಳು ಸಂಚಾರ ಮಾಡಲ್ಲ. ಡೀಸೆಲ್ ದರ ಕಡಿಮೆ ಮಾಡುವವರೆಗೂ ನಾವು ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ GR ಷಣ್ಮುಗಪ್ಪ ಹೇಳಿಕೆ ನೀಡಿದ್ದಾರೆ. ನಾಳೆ ಮಧ್ಯರಾತ್ರಿ 12 ಗಂಟೆಯಿಂದ ಯಾವುದೇ ಗಾಡಿ ಕರ್ನಾಟಕ ಒಳಗಡೆ ಬರಲ್ಲ. ಅದೇ ತರ ನಾಳೆ ಲೋಡಿಂಗೇ ಇದನ್ನು ಇರೋದಿಲ್ಲ. ಲೋಕಲಲ್ಲಿ ಸುಮಾರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ 690 700 ಗೂಡ್ಸ್ ಆಫೀಸ್ ಎಲ್ಲ ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ಯಾಕ್ಟ್ರಿಗೂ ಲೆಟರ್ ಕೊಟ್ಟಾಗಿದೆ. ಅದೇ ಥರ ಎಲ್ಲ ಕೈಗಾರಿಕೆಗೂ ಕೊಟ್ಟಾಗಿದೆ. ಜ್ಯೂಸ್ ಫ್ಯಾಕ್ಟ್ರಿ ಆಗಲಿ, ಬೀರ್ ಫ್ಯಾಕ್ಟ್ರಿ ಆಗಲಿ, ಮೈಸೂರಲ್ಲಾಗಲಿ, ಎಲ್ಲ ಕಡೆ ಕೊಟ್ಟಾಗಿದೆ. ಮುರ್ಷಿದಾಬಾದ್ ಗಲಭೆ ಬೆನ್ನಲ್ಲೇ ಮಾಜಿ ಕ್ರಿಕೆಟಿಗ TMC ಸಂಸದ ಯೂಸಫ್ ಪಠಾಣ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ಫೋಟೋ ಟೀಕೆಗೆ ಗುರಿಯಾಗಿದೆ. ಯೂಸಫ್ ಪಠಾಣ್ ಕಟ್ಟಡವೊಂದರ ಬಳಿ ಚಹಾ ಸೇವಿಸ್ತಾ ಇರುವ, ಕುಳಿತು ವಿಶ್ರಾಂತಿ ಪಡಿತಾ ಇರುವ ಫೋಟೋಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಲ್ಲದೆ ಆರಾಮಾದ ಮಧ್ಯಾಹ್ನ, ಒಳ್ಳೆಯ ಚಹಾ ಮತ್ತು ಶಾಂತ ಪರಿಸರ, ಈ ಕ್ಷಣದಲ್ಲಿ ಮುಳುಗುತ್ತಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಯೂಸಫ್ ಪೋಸ್ಟ್ಗೆ ಕಿಡಿಕಾರಿದ ಬಿಜೆಪಿ ವಕ್ತಾರ ಶಹಜಾದ್, ಅತ್ತ ಬಂಗಾಳ ಹೊತ್ತಿ ಉರಿತಾ ಇದ್ರೆ ಯೂಸಫ್ ಚಹಾ ಗುಟುಕಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. यूसुफ पठान सांसद है TMC के, चाय की चुस्की ले रहे हैं. बंगाल जल रहा है, ये चाय पी रहे हैं. बंगाल जल रहा है, हिंदू मारे जा रहे हैं, काटे जा रहे हैं, और यूसुफ पठान चाय में आनंद ढूंढ रहे हैं. ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ಮತ್ತು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ನಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧ ಇಡಿ 661 ಕೋಟಿ ಆಸ್ತಿ ಜಪ್ತಿಗೆ ಮುಂದಾಗಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುವ AJL ಮತ್ತು ಪತ್ರಿಕೆಯ ಮಾಲೀಕತ್ವದ ಯಂಗ್ ಇಂಡಿಯಾ ವಿರುದ್ಧದ PMLA ಪ್ರಕರಣದಲ್ಲಿ ಇಡಿ ಈ ಹಿಂದೆ ತಾತ್ಕಾಲಿಕ ಜಪ್ತಿ ಆದೇಶ ಹೊರಡಿಸಿ ಈ ಆಸ್ತಿಗಳನ್ನ ಮುಟ್ಗೋಲ್ ಹಾಕೊಂಡಿತ್ತು. ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಯಂಗ್ ಇಂಡಿಯನ್ನಲ್ಲಿ ಬಹುಪಾಲು ಶೇರ್ಗಳನ್ನ ಹೊಂದಿದ್ದಾರೆ. 2019ರಲ್ಲಿ ಇಡಿ ದಾಳಿ ವೇಳೆ ಜೈಲು ಸೇರಿದ್ದ ತಂದೆಗೆ ಜಾಮೀನು ಸಿಗಲು ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಗಳು ಐಶ್ವರ್ಯ ಕಟ್ಟಿದ್ದ ಹರಕೆಯನ್ನ DK ಶಿವಕುಮಾರ್ ಪತ್ನಿ ಸಮೇತರಾಗಿ ಬಂದು ತೀರಿಸಿದ್ದಾರೆ. ಬೇಲ್ ಸಿಕ್ಕಲ್ಲಿ ತಂದೆ ಬಂದು ದೇವರ ಪೂಜೆ ಮಾಡುವುದಾಗಿ ಐಶ್ವರ್ಯ ಹರಕೆ ಕಟ್ಟಿದ್ರು. ಹರಕೆ ಕಟ್ಟಿದ್ದ ಕೆಲ ದಿನಗಳಲ್ಲೇ DK ರಿಲೀಸ್ ಆಗಿದ್ರು. 1 ಗಂಟೆಗೂ ಅಧಿಕ ಕಾಲ ಪತ್ನಿ ಜೊತೆ DK ದೇವರ ಸೇವೆಯನ್ನ ಮಾಡಿದ್ದಾರೆ. ಮುಂದಿನ ವರ್ಷದಿಂದಲೇ ದಸರಾ ಕ್ರೀಡಾಕೂಟದಲ್ಲಿ ಕಂಬಳ ಸ್ಪರ್ಧೆ ಆಯೋಜಿಸಲಾಗುತ್ತೆ ಅಂತ DCM DK ಘೋಷಿಸಿದ್ದಾರೆ. ಮಂಗಳೂರಿನ ಗುರುಪುರ ಕಂಬಳದಲ್ಲಿ ಭಾಗಿಯಾಗಿದ್ದ ವೇಳೆ ಮಾತನಾಡಿದ DCM, ಇದಕ್ಕಾಗಿ CM ಮತ್ತು ಮೈಸೂರು ಜಿಲ್ಲಾ ಸಚಿವರ ಜೊತೆ ಚರ್ಚಿಸುವುದಾಗಿ ಹೇಳಿದ್ದಾರೆ. ಎದುರಾಳಿಗಳ ತವರಿನಲ್ಲಿ RCB ಮತ್ತೊಮ್ಮೆ ಗೆದ್ದು ಬೀಗಿದೆ. ಜೈಪುರದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಜಯ ಪತಾಕೆ ಹಾರಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ರಾಜಸ್ಥಾನ 175 ರನ್ ಕಲೆ ಹಾಕಿತು. ಸುಲಭ ಗುರಿ ಬೆನ್ನತ್ತಿದ RCB ಬಾಯ್ಸ್ 16.5 ಓವರ್ಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ರಾಜಸ್ಥಾನ ರಾಯಲ್ಸ್ ವಿರುದ್ಧ ವಿರಾಟ್ ಕೊಹ್ಲಿ ಅಮೋಘ ಅರ್ಧಶತಕ ಸಿಡಿಸುವ ಮೂಲಕ ಹೊಸ ಮೈಲಿಗಲ್ಲನ್ನು ಸಾಧಿಸಿದ್ದಾರೆ. T20ಯಲ್ಲಿ 100 ಅರ್ಧಶತಕ ಸಿಡಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಕೊಹ್ಲಿ ಪಾತ್ರರಾಗಿದ್ದಾರೆ. ಇಷ್ಟೇ ಅಲ್ಲದೆ ವಿಶ್ವ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದ 2ನೇ ಕ್ರಿಕೆಟಿಗ ಎನಿಸಿಕೊಂಡಿದ್ದಾರೆ.